ನಿಹಾರಿಕಾ, ನಿಹಾರಿಕಾ, ಬೇಗ ಬಾ, ಟೈಮ್ ಆಗ್ತಿದೆ. ಇನ್ನು ಎಷ್ಟೊತ್ತು ನಿಹಾರಿಕಾ, ಬೇಗ ಬನ್ನಿ. ಹನ್ನೊಂದು ಬಿಂದಿಗೆ ತಣ್ಣೀರ್ ಸ್ನಾನ, ಅದ್ರ ಜೊತೆಗೆ ಒಂಟಿ ಕಾಲಲ್ಲಿ ತಪಸ್ಸು. ಹೇಗ್ ತಡ್ಕೋತೀಯೋ ನೀನ್? ನೋಡಿದ್ರೆ ಸಮ್ಮರಲ್ಲೂ ಗೀಸರ್ ಆನ್ ಮಾಡ್ಕೊಂಡು ಸ್ನಾನ ಮಾಡೋಳು. ಏನ್ ನಡೆಯುತ್ತೋ ಏನೋ. ನಡಿ. ಏನ್ ಮೀಟಿಂಗ್ ನಡೀತಾ ಇದೆ? ಬೇಗ ಬನ್ನಿ. ನಡಿ. ಅತ್ತೆ ಮಾವ ಕೇಳಿಸ್ಕೊಳ್ಳಿ ಅಂತ ಜೋರಾಗಿ ಮಾತಾಡ್ತಾ ಇದೆಯಲ್ಲ. ಮತ್ ನಿಮ್ಗೋಸ್ಕರ ಇನ್ನು ಎಷ್ಟೊತ್ತು ವೆಯ್ಟ್ ಮಾಡ್ಬೇಕು? ಅವನಿ, ನಡೆದಿದ್ದೇನೋ ನಡೆದೋಯ್ತು, ಇವಾಗ ಶಿಕ್ಷೆ ಎಲ್ಲ ಬೇಕಾ ಹೇಳು? ಮತ್ತೆ ಪಾಪ ಪರಿಹಾರ ಹೇಗಾಗತ್ತೆ? ನಂಗೊಂದು ನಿಜ ಹೇಳಿ, ಪಾಪ ಪರಿಹಾರ ಕಾನ್ಸೆಪ್ಟು ನಿಮ್ದೇ ಅಲ್ವಾ? ಆ ಪುರೋಹಿತನ ಹತ್ರ ಬೇಕು ಅಂತಾನೆ ಹೇಳಿದ್ರಿ ಅಲ್ವಾ? ಹಾ ಸರಿ, ನಮ್ಗೊಂದು ನಿಜ ಹೇಳಿ, ಅಮ್ನೋರ್ ಮೈ ಮೇಲೆ ಬಂದಿದ್ದು ಸುಳ್ಳಲ್ವಾ? ಅದು ನಿಹಾರಿಕಾ ಕಾನ್ಸೆಪ್ಟ್ ಅಲ್ವಾ? ಏನಲ್ಲ, ಅದು ನಿಜಾನೇ. ಹಾಗಾದ್ರೆ ಪಾಪ ಪರಿಹಾರ ಕೂಡ ನಿಜ. ಟೈಮ್ ವೇಸ್ಟ್ ಬೇಡ, ಶುರು ಮಾಡು. ಪ್ಲೀಸ್ ಅಫನಿ, ಬಿಟ್ಬಿಡು. ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಏನದು? ಅತ್ತೆ ಮಾವನ್ ಹತ್ರ ಹೋಗಿ ಹೋಗಿ ಅಮ್ನೋರ್ ಬಂದಿದ್ದು ಸುಳ್ಳು ಅಂತ ಒಪ್ಕೋ. ಅದನ್ನ ಹೇಗೆ ಒಪ್ಕೊಳ್ಳೋದು? ಮತ್ತೆ ಈ ಪನಿಷ್ಮೆಂಟ್ ಇಂದ ಹೇಗ್ ತಪ್ಪಿಸ್ಕೊಳಕ್ಕಾಗತ್ತೆ? ಹಾಗೆ ಒಪ್ಕೊಂಡ್ರೆ ಅಪ್ಪ ಅಮ್ಮ ನಿಹಾರಿಕನ ಈಗ್ಲೇ ಮನೆಯಿಂದ ಆಚೆ ಹಾಕ್ತಾರಲ್ವಾ? ಹಾಗಾದ್ರೆ ಇದನ್ನೇ ಶುರು ಮಾಡಿ. ಅವನಿ, 11 ಬಿಂದಿಗೆನೆ ಬೇಕಾ? ಬಿಂದಿಗೆಯಲ್ಲಿ ಒಂದೆರಡು ಡಿಸ್ಕೌಂಟ್ ಇರಲ್ವಾ? ಆ ತರ ಎಲ್ಲ ಆಗಲ್ಲ. ಇಲ್ಲಿನ ಎಪಿಸೋಡ್ ಎಲ್ಲ ಅತ್ತೆ ಮಾವ ಸಿಸಿ ಕ್ಯಾಮೆರಾದಲ್ಲಿ ಲೈವ್ ನೋಡ್ತಾ ಇರ್ತಾರೆ. ಡಿಸ್ಕೌಂಟು ಚೌಕಾಸಿ ಏನೂ ಇರಲ್ಲ. ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ಬಿಡು ಅವನಿ. ನಾನು ಅಮ್ನೋರ್ ವಿಗ್ರಹನ ಮನೆಯಿಂದ ಹೊರಗಡೆ ಕಳಿಸಿದಾಗ ನಿನ್ ಹೆಂಡತಿ ನನ್ನ CCTV ಫುಟೇಜ್ ಇಂದಾನೇ ಹಿಡ್ಕೊಟ್ಲು ಅಲ್ವಾ? ಸರಿ ಸರಿ, ಇನ್ ಮಾತ್ ನಿಲ್ಸಿ ಕೆಲ್ಸನ ಶುರು ಮಾಡ್ಕೊಳ್ಳಿ. ಬಂಗಾರ, ಇವ್ರು ನಮ್ಮ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಬಾವಾ. ಶುರು ಮಾಡಿ. ಏನಾಯ್ತು ಕೃಷ್ಣ? ಬಂಗಾರ, ಇದು ವಿರೋಧ ಪಕ್ಷದವ್ರ ಕುತಂತ್ರ. ಏನಾಯ್ತು? ಇದ್ರಲ್ಲಿ ಐಸ್ ಪೀಸ್ ಹಾಕಿದ್ದೀರಾ ತಾನೆ? ಇಲ್ಲಾಂದ್ರೆ ಇಷ್ಟೊಂದು ತಣ್ಣಗೆ ಹೇಗಿರುತ್ತೆ? ನಿಜನಾ ಕೃಷ್ಣ? ಹೌದು ಬಂಗಾರ, ಮಂಜುನ ಬೆಟ್ಟದಿಂದ ತಂದಿರೋ ತರ ಇದೆ. ಸ್ವಲ್ಪ ತಾಗಿದ್ರೆ ನನ್ನ ಕೈ ಕೂಡ ಐಸ್ ಆಗ್ತಿತ್ತು. ಅವನಿ, ಇವ್ರು ತಪ್ಪಿಸ್ಕೊಳ್ಳೋಕೆ ನಾಟಕ ಮಾಡ್ತಿದ್ದಾರೆ. ಅತ್ತೆ, ಏನಮ್ಮ? ಇಲ್ಲಿ ನೋಡಿ. ಅಮ್ಮ ಮಹಾತಾಯಿ, ಶುರು ಮಾಡ್ತೀನಿ. ಏನೂ ಇಲ್ಲ ಬಿಡಿ ಅತ್ತೆ. ಸರಿನಮ್ಮ. ಕೃಷ್ಣ, ಸ್ಟಾರ್ಟ್ ಮಾಡ್ತೀನಿ. ರೆಡಿನಾ? ಅಯ್ಯೋ, ನನ್ ಬಂಗಾರನಿಗೆ ಎಂತ ಕಷ್ಟ ಬಂತು. ಒಂದು ಕೂತ್ಕೋ. ಎರಡು. ಅಮ್ಮನವ್ರ ಜೊತೆ ಆಟ ಆಡಿದ್ರೆ ಹೀಗೆ ಇರತ್ತೆ ಮತ್ತೆ.
11 ಆಗೋಯ್ತು, ನಡಿ ಬುಜ್ಜಿ. 11 ಬಿಂದಿಗೆ ಆಗೋಯ್ತು. ಪುರೋಹಿತರು 11 ಬಿಂದಿಗೆ ಹೇಳಿದಕ್ಕೆ ಸರಿ ಹೋಯ್ತು. 108 ಅಂದಿದ್ರೆ ನಾವು 108ಕ್ಕೆ ಫೋನ್ ಮಾಡಬೇಕಾಗಿತ್ತು. ಮೊದಲನೇ ಕಾರ್ಯ ಆಗೋಯ್ತು. ಇನ್ನು ಎರಡನೇ ಕಾರ್ಯಕ್ರಮಕ್ಕೆ ಎಂಟರ್ ಆಗಿ. ಒಂಟಿ ಕಾಲ್ ಮೇಲ್ ತಪಸ್ ಮಾಡ್ತಾ ಲಲಿತಾ ಸಹಸ್ರನಾಮ ಜಪಿಸ್ಬೇಕು. ನನ್ನ ಹೆಂಡತಿಗೆ ಪಂಗನಾಮ ಗೊತ್ತೇ ಹೊರತು ಈ ಲಲಿತ ಸಹಸ್ರನಾಮ ಎಲ್ಲ ಗೊತ್ತಿಲ್ಲ. ನನಗ್ ಗೊತ್ತಲ್ವಾ? ಒಂಟಿ ಕಾಲ್ ಮೇಲೆ ನಿಂತ್ಕೋ. ಕಾಲು ಕೆಳಗಿಡಬಾರ್ದು. ಆಗೋಯ್ತಾ? ಇನ್ನು ಒಳಗಡೆ ಹೋಗ್ಬೋದಾ? ಬಂದಿರ, ನಡಿ. ಆಗಲ್ಲ ಭಾವನೋರೆ. ನಿಮ್ ಹೆಂಡತಿ ಬೆಳಗಿನವರೆಗೂ ಹೀಗೆ ಜಾಗರಣೆ ಮಾಡ್ಬೇಕು. ನಾವು ಹೊರಡ್ತೀವಿ. ನೀವೇನಾದ್ರೂ ಡಿಸ್ಕಂಟಿನ್ಯೂ ಮಾಡಿದ್ರೋ ನಮಗೆ CCTV ಫೂಟೇಜಲ್ಲಿ ಗೊತ್ತಾಗತ್ತೆ. ನಾಳೆ ಮತ್ತೆ ಕಂಟಿನ್ಯೂ ಮಾಡ್ಬೇಕಾಗಿ ಬರತ್ತೆ. ಬಾವಾ ನಡಿ, ನಂಗೆ ನಿದ್ದೆ ಬರ್ತಿದೆ. ಅವನಿ, ನಿದ್ರೆ ಮಾಡಿದ್ರೆ ಹೇಗೆ? ನಾವು ತುಂಬಾ ಎಂಜಾಯ್ ಮಾಡಬೇಕಾಗಿರೋ ಟೈಮ್ ಇದು. ಛೀ, ಹೋಗು ಬಾವಾ. ಏಯ್ ಅವನಿ, ಅವನಿ ನಿಲ್ಲು. ನನ್ ಕೈಲಿ ಆಗ್ತಾ ಇಲ್ಲ. ಕಾಲ್ ಕೆಳಗಡೆ ಇಡ್ತೀನಿ. ಬೇಡ ಬಂಗಾರ. ಬೇಕು ಅಂದ್ರೆ ಬಾಹುಬಲಿಯಲ್ಲಿ ಕಟ್ಟಪ್ಪನ ತಲೆ ಮೇಲೆ ಇಟ್ಟ ಹಾಗೆ ನನ್ನ ತಲೆ ಮೇಲೆ ಬೇಕಾದ್ರೆ ಇಡು, ಆದ್ರೆ ನೆಲದ ಮೇಲೆ ಮಾತ್ರ ಇಡ್ಬೇಡ. ನಿಹಾರಿಕಾ, ಇನ್ನು 2 ದಿನಾನೇ ಇರೋದು ಅವನಿ. ನೀನು ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಸಿದ್ಧವಾಗಿರೋದು ಒಳ್ಳೇದು. ನೀನು ಕೂಡ ನಿನ್ನ ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರು ನಿಹಾರಿಕಾ. ಇನ್ನು 2 ದಿನ ಇರೋದು ಅಂತ ಲೆಕ್ಕ ಮಾಡ್ತಾ ಇದ್ಯಾ? ಗಡುವು ಹತ್ರ ಬರ್ತಿದ್ರು ನಿನ್ನಲ್ಲಿ ಯಾವುದೇ ಟೆನ್ಷನ್ ಕಾಣಿಸ್ತಾ ಇಲ್ವಲ್ಲ ಅವನಿ? ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು? ಕಾನೂನು ತನ್ನ ಕೆಲಸನ ತಾನು ಮಾಡ್ಕೊಂಡು ಹೋಗುತ್ತೆ ಅನ್ನೋ ಹಾಗೆ ದೈವ ತನ್ನ ಕೆಲಸನೂ ತಾನು ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾನು ಕೂಲಾಗಿದ್ದೀನಿ. ನಿನ್ನ ಹಾಗೆ ಟೆನ್ಷನ್ ಮಾಡ್ಕೊಳ್ದೆ. ನಿನ್ನೆದು ಜಯ ನಿನ್ ಮುಖದಲ್ಲಿ ತುಂಬಾನೇ ಚೆನ್ನಾಗಿ ಎದ್ದು ಕಾಣಿಸ್ತಿದೆ. ಹೌದಾ? ನೀನು ಅಲ್ಪ ಸಂತೋಷಿ, ಚಿಕ್ಕ ಚಿಕ್ಕ ವಿಷಯಕ್ಕೂ ಆನಂದ ಪಡ್ತೀಯ. ವ್ರತದಲ್ಲಿ ನಾನ್ ಮಾಡಿದ್ದಕ್ಕೆ ನನ್ನ ಹತ್ರ 11 ಬಿಂದಿಗೆ ಸ್ನಾನ ಮಾಡಿಸಿ ಒಂಟಿ ಕಾಲಲ್ಲಿ ನಿಲ್ಸಿದಕ್ಕೆ ತುಂಬಾ ಸಂತೋಷ ಪಟ್ಟೆ ಅಲ್ವಾ? ಆದ್ರೆ 2 ದಿನದಲ್ಲಿ ನೀನು ನನ್ನ ಕಾಲ್ ಹಿಡ್ಕೋಬೇಕು. ನನ್ನ ಶಿಕ್ಷಿಸೋದಲ್ಲ,
ನೀನು ಕೂಡ ಶಿಕ್ಷೆಗೆ ಸಿದ್ಧವಾಗಿರು. ನಾನು ತಪ್ಪು ಮಾಡ್ದಿರೋವರೆಗೂ ನನಗೆ ಯಾವುದೇ ಭಯನೂ ಇರೋದಿಲ್ಲ. ನಾನು ಯಾವುದಕ್ಕಾದ್ರೂ ಸಿದ್ಧನೇ ಹೊರತು ನಿನ್ ಕಾಲ್ ಹಿಡ್ಕೊಳ್ಳೋವರೆಗೂ ನಾನು ತಂದ್ಕೊಳ್ಳಲ್ಲ. ನೋಡ್ತಾ ಇರು. 8 ದಿನ ಮಾಡಕ್ಕಾಗದೆ ಇರೋದನ್ನ ಉಳ್ದಿರೋ 2 ದಿನದಲ್ಲಿ ಏನ್ ಮಾಡ್ತೀಯಾ? ಏನಾದ್ರೂ ಸಾಧಿಸೋದಕ್ಕೆ 2 ದಿನ ಅಂದ್ರೆ ತುಂಬಾ ಜಾಸ್ತಿ ಸಮಯ ನಿಹಾರಿಕಾ. 48 ಗಂಟೆಯಲ್ಲಿ ಅದ್ಭುತನೇ ಸೃಷ್ಟಿಸ್ಬೋದು ಗೊತ್ತಾ? ಅವನಿ, ಕೆಳಗ್ ನೀನ್ ಕಾಣಿಸ್ಲಿಲ್ಲ ಅಂತ ನೀನ್ ಹುಡ್ಕೊಂಡು ಮೇಲ್ ಬಂದೆ. ಏನ್ ಬೇಕತ್ತೆ? ಪಕ್ಕದ ಮನೆಯವರು US ಹೋಗ್ತಿದಾರಂತೆ. ವಿಶ್ ಮಾಡ್ಬಿಟ್ ಬರೋಣ ಬಾ. ಹಾ ನಡೀರಿ ಅತ್ತೆ. ನೀನ್ ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಏನಿಲ್ಲ ಅತ್ತೆ. ಈ ಕಡೆ ಬಾ. ಯಾಕೆ ಅತ್ತೆ? ನಿನಗೆ ಹೇಳ್ತಿರೋದು ಈ ಕಡೆ ಬಾ. ಅತ್ತೆ ಅದು ಬಾ ಈ ಕಡೆ. ಹೇಗೂ ಅತ್ತೆ ನೋಡ್ಬಿಟ್ರು. ಅಡ್ವಾಂಟೇಜ್ ತಗೊಳ್ಬೇಕು. ಈ ಬೋರ್ಡ್ ಏನು? 8 ನಂಬರ್ಸ್ ರೌಂಡ್ ಅಪ್ ಮಾಡಿದ್ಯಾ? 1 ನಂಬರ್ಗೆ ಟಿಕ್ ಮಾಡಿದ್ಯಾ? ಯಾವುದಕ್ಕೆ ಸಂಬಂಧಿಸಿರೋದಿದು? ನಿಹಾರಿಕಾ ಏನೋ ಬರ್ಕೊಂಡಿದ್ದಾಳೆ, ಬಿಟ್ಬಿಡಿ ಅತ್ತೆ. ಇದ್ರ ಬಗ್ಗೆ ನನಗೆ ತಕ್ಷಣ ಗೊತ್ತಾಗ್ಬೇಕು. ಹೇಳ್ತೀನಿ ಅತ್ತೆ. ನನಗೂ ಅವನಿಗೂ ಮಧ್ಯ ಜಾತಕದ ವಿಷಯದಲ್ಲಿ ಒಂದು ಚಾಲೆಂಜ್ ನಡೀತು. ನೀನು 10 ದಿನದಲ್ಲಿ ನನ್ನ ಹೊರಗಡೆ ಕಳ್ಸಿದ್ರೆ ನಾನ್ ಮನೆಯಿಂದ ಹೊರಗಡೆ ಹೊರಟೋಗ್ತೀನಿ. ಒಂದ್ ವೇಳೆ ನಿನಗೆ ನಿರೂಪಿಸೋದಕ್ಕಾಗ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು ನೀನೇ ಹೇಳು. ಅಮ್ಮನವ್ರ ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ನನ್ನ ಕಾಲ್ ಹಿಡ್ಕೊಂಡು ಕ್ಷಮಿಸು ಅಂತ ಕೇಳ್ಬೇಕು. ಮನೆಯಿಂದ ಹೊರಗಡೆ ಹೋಗ್ಬೇಕು. ಆ 10 ದಿನಕ್ಕೆ ಸಂಬಂಧಪಟ್ಟಿದ್ದು ಇದು. ಇಬ್ರು ನನ್ನ ಜೊತೆ ಬನ್ನಿ. ನಿಮ್ಮ ವಿಷಯ ಅಲ್ಲೇ ನೋಡ್ಕೋತೀನಿ. ಬನ್ನಿ. ಅತ್ತೆ ಅತ್ತೆ ಬನ್ನಿ. ಅತ್ತೆ 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 ಇನ್ನೇನು ಮಾತಾಡಬೇಡಿ. ಕೃಷ್ಣ, ಶ್ರೀಕರ್, ಎಲ್ಲರೂ ಹೊರಗಡೆ ಬನ್ನಿ. ಏನಾಯ್ತು ವೇದ? ನಮ್ಮ ಮನೇಲಿ ನಮಗೆ ಗೊತ್ತಿಲ್ದಿರೋ ಹಾಗೆ ನಮ್ಮ ಸೊಸೆಯಂದ್ರ ಮಧ್ಯ ಏನ್ ನಡೀತಿದೆ ಗೊತ್ತಾರಿ? ನಾನೇನ್ ಮಾಡ್ದೆ ಅತ್ತೆ? ನನ್ಗೇನು ಗೊತ್ತಿಲ್ಲ. ಲಾವಣ್ಯ, ನಿನ್ ಬಗ್ಗೆ ಆಗಿರಲ್ಲ ಬಿಡು. ಇಲ್ಲಿ ನೋಡು, ಇವರಿಬ್ಬರ ಬಗ್ಗೆನೇ ಆಗಿರುತ್ತೆ. ಹೌದಾ ಅಮ್ಮ? ಹೌದು. ಏನ್ ನಡೀತಮ್ಮ? ಇಬ್ಬರ ಮಧ್ಯ ಏನ್ ನಡೀತಿದೆ ಅಂತ ಗೊತ್ತಾ? ಇಬ್ರು ನಮ್ಮನೆ ಕಾಲಿಟ್ಟಾಗ್ಲಿಂದ ಇಬ್ರು ಮಧ್ಯನೂ ವಾರ್ ನಡೀತಿದೆ. ಅದೆಲ್ರಿಗೂ ಗೊತ್ತಿರೋದೇ ಅಲ್ವಾ? ಏಯ್, ನೀನ್ ಸುಮ್ನಿರೋ. ವೇದ, ನೀನ್ ಹೇಳು. ಇಬ್ರ ಮಧ್ಯ ದೊಡ್ಡ ಚಾಲೆಂಜ್ ನಡೀತಾ ಇದೆ. ಚಾಲೆಂಜಾ? ಹೌದು ರೀ. ಜಾತಕದ ವಿಷಯದಲ್ಲಿ ಇಬ್ರು ಚಾಲೆಂಜ್ ಮಾಡ್ಕೊಂಡಿದ್ದಾರೆ. ಚಾಲೆಂಜಾ? ಏನಂತ? ನೀನ್ ಹೇಳು ನಿಹಾರಿಕಾ. ಒಂದಿನ ಕುಲಕರ್ಣಿ ಸ್ವಾಮೀಜಿ ಅವ್ರ ಶಿಷ್ಯರು ಡೈರಿ ತಗೊಂಡ್ ಬಂದು ನನ್ನ ಜಾತಕದಲ್ಲಿ ಯಾವುದೇ ತಪ್ಪು ಇಲ್ಲ ಅಂತ ನಿರೂಪಿಸಿದ್ರು ಅಲ್ವಾ? ಅವತ್ತು ನಮ್ಮಿಬ್ರ ಮಧ್ಯ ಏನ್ ನಡೀತು ಅಂದ್ರೆ
ನೀನ್ 10 ದಿನದಲ್ಲಿ ನನ್ನ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ನಾನೇ ಮನೆಯಿಂದ ಹೊರಗಡೆ ಹೊರಟೋಗ್ತೀನಿ. ಒಂದ್ ವೇಳೆ ನೀನು ನಿರೂಪಿಸೋದಕ್ಕಾಗದೆ ಹೋದ್ರೆ? ನಾನೇನ್ ಮಾಡ್ಬೇಕು ನೀನೇ ಹೇಳು. ಅಮ್ಮನವ್ರ ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ನನ್ ಕಾಲ್ ಹಿಡ್ಕೊಂಡು ಕ್ಷಮಿಸು ಅಂತ ಕೇಳ್ಬೇಕು. ಮನೆಯಿಂದ ಹೊರಗಡೆ ಹೋಗ್ಬೇಕು. ನಮ್ ಮುಂದೆ ಮಾಮೂಲಿಯಾಗಿ ಓಡಾಡ್ತಿರೋ ಇವರಿಬ್ರು ಎಂತ ಸ್ಪರ್ಧೆ ಇಟ್ಕೊಂಡಿದ್ದಾರೆ ಅಂತ ನೋಡಿ. ಈ ವಿಷಯನ ನನಗೆ ಇಲ್ಲಿವರೆಗೂ ಯಾಕೆ ಹೇಳಲಿಲ್ಲ ಅವನಿ? ಬಾವಾ ಅದು ಅವನಿ, ಪ್ರತಿ ವಿಷಯದಲ್ಲೂ ನಾನು ವೇದ ನಿನಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ವಿಷಯದಲ್ಲಿ ಮಾತ್ರ ನಿಹಾರಿಕಾ ಬಗ್ಗೆ ತಪ್ಪು ಹೇಳ್ಬೇಡ ಅಂತ ಹೇಳಿದ್ವಲ್ಲ, ಮತ್ತೆ ಯಾಕೆ ಈ ಥರ ಚಾಲೆಂಜ್ಗಳು ಮಾಡ್ತಿದ್ಯಾ? ಇಲ್ಲಿವರೆಗೂ ಜಾತಕದ ವಿಷಯದಲ್ಲಿ ನಿನಗೆ ಯಾವುದೇ ಆಧಾರನು ತೋರ್ಸೋದಕ್ಕೆ ಆಗ್ಲಿಲ್ಲ. ಆದ್ರೂ ಸರಿ, ನಿಹಾರಿಕಾ ಮೇಲೆ ಆರೋಪ ಮಾಡ್ತಾನೆ ಇದ್ಯಾ. ಕುಲಕರ್ಣಿ ಗುರುಗಳು ಶಿಷ್ಯ ತೋರಿಸಿದ ಡೈರಿಯಲ್ಲೇನೆ ಎಲ್ಲ ಅನುಮಾನಗಳಿಗೂ ಉತ್ತರ ಸಿಕ್ಕಿದ ಆಯ್ತಲ್ಲಮ್ಮ. ಇನ್ನು ಯಾಕೆ ನಿನ್ಗೆ ಅನುಮಾನ? ಪ್ರತಿ ಸಲ ಅವನಿ ನನಗೆ ಜಾತಕದ ವಿಷಯದಲ್ಲಿ ತುಂಬಾ ತೊಂದರೆ ಕೊಡ್ತಾ ಇದ್ದಾಳೆ. ನಾಳೆ ಅಷ್ಟರಲ್ಲಿ ನಿರೂಪಿಸ್ಲಿಲ್ಲ ಅಂದ್ರೆ ನನ್ನ ಕಾಲ್ ಹಿಡ್ಕೊಂಡು ಕ್ಷಮಿಸು ಅಂತ ಕೇಳಬೇಕು. ಯಾಕಮ್ಮ ಈ ಚಾಲೆಂಜ್ ಎಲ್ಲ? ಕಾಲ್ ಹಿಡ್ಕೊಳ್ಳೋ ಅವಶ್ಯಕತೆ ಇದೆಯಾ ಹೇಳು? ಅಗತ್ಯನೇ ಅಪ್ಪ. ನನ್ನ ಹೆಂಡತಿಗೆ ಅಷ್ಟೊಂದು ತೊಂದರೆ ಕೊಟ್ಮೇಲೆ ಸುಮ್ಮನೆ ಬಿಡಬಾರ್ದು. ಅವನಿ, ನೀನಾದ್ರೂ ಅರ್ಥ ಮಾಡ್ಕೊಳಮ್ಮ. ಮಾತಂದ್ರೆ ಮಾತು ಮಾವ. ಯಾರು ಯಾರ್ ಕಾಲ್ ಹಿಡ್ಕೋತಾರೆ ಅಂತ ನಾಳೆ ಗೊತ್ತಾಗ್ಬಿಡತ್ತಲ್ವಾ. ಇಬ್ರು ಮಧ್ಯೆ ಇಂಥ ಚಾಲೆಂಜ್ಗಳು ನಿಮ್ಗೆ ಹೊಸದು ಆದ್ರೆ ನಮ್ಗೆ ಹಳೆದೇ ಅತ್ತೆ. ಮೊದ್ಲೆಲ್ಲ ಇಂಥದನ್ನ ನಾವು ತುಂಬಾ ನೋಡಿದೀವಿ. ಹೌದಮ್ಮ, ಒಂದ್ಸರಿ ಅವನಿ ಗೆಲ್ತಿದ್ಲು, ಇನ್ನೊಂದ್ಸಲಿ ನಿಹಾರಿಕಾ ಗೆಲ್ತಿದ್ಲು. ಇಬ್ಬರು ಸ್ಪರ್ಧೆನೂ ತುಂಬಾ ಚೆನ್ನಾಗಿರ್ತಿತ್ತು. ಅವ್ರಿಗೆ ಟೆನ್ಷನ್ ಆಗಿರ್ತಿತ್ತು, ನಮ್ಗೆ ಎಂಟರ್ಟೈನಿಂಗ್ ಆಗಿರ್ತಿತ್ತು. ನಾಚಿಕೆ ಆಗಲ್ವಾ ನಿಮ್ಗೆ? ಬುದ್ಧಿ ಇಲ್ವಾ ನಿಮ್ಗೆ? ಅವ್ರು ಹಾವು ಮುಂಗುಸಿ ತರ ಜಗಳ ಆಡ್ತಾ ಇದ್ರೆ ನೀವ್ ನಮ್ಮನ್ ಯಾಕೆ ಬೈತಿದ್ದೀರಾ? ಹೆಸರಿಗೆ ದೊಡ್ಡ ಮಗ ದೊಡ್ಡ ಸೊಸೆ. ಇಂಥ ವಿಷಯಗಳು ನಿಮ್ ದೃಷ್ಟಿಗೆ ಬಂದಾಗ ನಮಗ್ ಹೇಳ್ಬೇಕಲ್ವಾ? ಇದು ತುಂಬಾ ಚೆನ್ನಾಗಿದ್ಯಮ್ಮ. ಕೊನೆಗೆ ನಾವು ದೋಷಿಗಳಾದ್ವಾ? ನೀವೇನಾದ್ರೂ ಹೇಳ್ಬೇಕು ಅನ್ಕೊಂಡ್ರೆ ಅವ್ರಿಗೆ ಹೇಳಿ, ನಮಗ್ ಮಾತ್ರ ಹೇಳ್ಬೇಡಿ. ನಾವ್ ಬಿಟ್ಟಿಯಾಗಿ ಸಿಕ್ಕಿದೀವಿ ಅಂತನಾ ನಮಗ್ ಬೈತಿದ್ದೀರಾ? ಗೌರವ ಗೌರವ ಅಂತ ತುಂಬಾ ಹೋರಾಟ ಮಾಡ್ತಾ ಇರ್ತೀಯಲ್ಲಮ್ಮ. ಈ ತರ ಜವಾಬ್ದಾರಿಗಳು ತಗೊಂಡಾಗ್ಲೂ ಗೌರವ ಸಿಗುತ್ತಮ್ಮ. ನಮ್ಗೆ ಯಾಕೆ ಬಿಡು, ನಾವು ಚೆನ್ನಾಗಿದ್ರೆ ಸಾಕು ಅಂದ್ರೆ ಹೇಗೆ? ಕೊಡಬೇಕಾಗಿರೋ ಸಮಯದಲ್ಲಿ ನೀವು ಲಾವಣ್ಯಗೆ ಕೆಲವು ಅಧಿಕಾರನ ಕೊಟ್ಟಿದ್ರೆ ಅವಳು ಕೂಡ ರೆಸ್ಪಾನ್ಸಿಬಲ್ ಆಗಿ ಫೀಲ್ ಆಗ್ತಿದ್ಲು. ಅಪ್ಪ, ನೀವು ಇವಳಿಗೆ ಯಾವಾಗ ಬೆಲೆ ಕೊಟ್ಟಿದ್ದೀರಾ ಅಂತ. ಆದ್ರೂ ಇವಾಗ ದೊಡ್ಡಣ್ಣ ದೊಡ್ಡದಕ್ಕೆ ವಿಷಯ ಎಲ್ಲ ಯಾಕಪ್ಪ? ನಿಹಾರಿಕಾ ಅವನಿ ಬಗ್ಗೆ ಮೊದಲು ಮಾತಾಡಿ. ಶಪಥ ಗಿಪತ ಅಂತ ಇನ್ನೊಂದು ಸಲ ನನ್ನ ಗಮನಕ್ಕೆ ಬಂತೋ ಆವಾಗ ನೋಡ್ಕೋತೀನಿ ನಿಮ್ಮನ್ನೆಲ್ಲ. ಹಾಗಾದ್ರೆ ಇವಾಗ ಏನ್ ಹೇಳ್ತಾ ಇದ್ದೀರಾ ಅತ್ತೆ? ಈ ಚಾಲೆಂಜ್ನ ಬಿಟ್ಬಿಡು ಅಂತೀರಾ? ಬಿಟ್ಬಿಡಿ. ಅದು ಸಾಧ್ಯ ಇಲ್ಲ ಅತ್ತೆ. ಇನ್ನು ನಾಳೆವರೆಗೂ ಟೈಮ್ ಇದೆ ಅಲ್ವಾ? ನಿರೂಪಿಸೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಹೇಗ್ ನಿರೂಪಿಸ್ತೀಯಾ ಅಂತ ನಾನು ನೋಡ್ತೀನಿ. ನೀನ್ ನಿರೂಪಿಸೋದಕ್ಕಾಗ್ಲಿಲ್ಲ ಅಂದ್ರೆ ಮಾತ್ರ ನನ್ ಜಾತಕದ ವಿಷಯದ ಬಗ್ಗೆ ಇನ್ಯಾವತ್ತೂ ಮಾತಾಡ್ಬಾರ್ದು. ಮಾತಾಡಲ್ಲ ಅಂತ ಹೇಳಿದೀನಲ್ವಾ? ಹಾಗಾದ್ರೆ ನಾಳೆ ಗೊತ್ತಾಗತ್ತೆ ಬಿಡು. ಎಲ್ಲರೂ ನಾಳೆ ದೇವಸ್ಥಾನದಲ್ಲೇ ಸಿಗೋಣ. ಅದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮ ಶಪಥದ ಪ್ರಕಾರನೇ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಏನ್ ನಡೆಯುತ್ತೋ ನೋಡೋಣ. ಇನ್ನೆಲ್ರೂ ಹೋಗಿ. ಇಬ್ರು ಸೊಸೆ ಅಂದ್ರ ಮಧ್ಯೆ ಈ ಚಾಲೆಂಜ್ ಏನ್ರಿ? ಎಲ್ಲ ವಿಷಯಗಳಲ್ಲೂ ಅವನೇ ತುಂಬಾ ಕರೆಕ್ಟ್ ಆಗೇ ಇರ್ತಾಳೆ. ನಿಹಾರಿಕಾ ಜಾತಕದ ವಿಷಯದಲ್ಲಿ ನಮಗ್ ವಿರುದ್ಧವಾಗಿ ವರ್ತಿಸ್ತಾಳೆ. ನಾಳೆವರೆಗೂ ಕಾದ್ ನೋಡೋಣ. ನಾಳೆ ಗೊತ್ತಾಗುತ್ತಲ್ವಾ?